ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದ್ಬಿಟ್ಟು ನಿನ್ನೆ ಯಾರೆಲ್ಲ ನೀಟ್ ಎಕ್ಸಾಮ್ ಬರ್ದು ಬಂದಿದ್ದೀರಾ ಜೂನ್ 21ಗೆ KCT 2026 ಸಾರಿ KCT ಇಲ್ಲ, ಕರ್ನಾಟಕದಲ್ಲಿ ನೀವು ಮೆಡಿಕಲ್ MBBS ಸೀಟ್ ತೊಗೊಳ್ಬೇಕಂತಂದ್ರೆ ನಿಮ್ಮ ಕಟ್ ಆಫ್ ಅನಾಲಿಸಿಸ್ನ ನಾವು ಮಾಡ್ತಾ ಇದೀವಿ, ಸರಿನಾ? ಕ್ಯಾಟಗರಿ ವೈಸ್ ಕಟ್ ಆಫ್ ಇರುತ್ತೆ. ಸೊ ಎಲ್ಲ ಕ್ಯಾಟಗರಿಯವರೆಗೂ ಇದು ಅನ್ವಯ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ MBBS ಸೀಟ್ ಸಿಗುತ್ತಾ, ನಿಮ್ಮ ಎಷ್ಟು ಮಾರ್ಕ್ಸ್ ಇದ್ರೆ ಸೇಫ್ ಇರ್ತೀರಾ ಎಲ್ಲಾನು ಕ್ಲಿಯರ್ ಆಗಿ ಹೇಳಿರ್ತೀವಿ. ಇದು ಬಂದ್ಬಿಟ್ಟು ಗೌರ್ಮೆಂಟ್ ಕಾಲೇಜಸ್ MBBS ಸೀಟ್ ಬಗ್ಗೆ ಕಟ್ ಆಫ್ ಇರುತ್ತೆ. ಮತ್ತೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಂದರೆ 1.5 ಲಕ್ಷ ಫೀಸ್ ಇರುತ್ತಲ್ವಾ, 1.5 ಲ್ಯಾಕ್. ಆ ಸೀಟ್ಗೆ ಕಟ್ ಆಫ್ ಇದು ಅನ್ವಯ ಆಗುತ್ತೆ. ಸೊ ನೀವೇನಾದರೂ ಏನಂತಂದರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಇರಬೇಕು, ಲಾಸ್ಟ್ ಇಯರ್ ಎಷ್ಟಕ್ಕೆ ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತು, ಮತ್ತು ಈ ವರ್ಷ ನಿಮ್ಗೆ ಎಷ್ಟು ಮಾರ್ಕ್ಸ್ ಇದ್ದರೆ ಸೇಫ್ ಆಗಿರ್ತೀರಾ. ಇಷ್ಟು ಏನಾದರೂ ಈ ಕರೆಕ್ಟ್ ಮಾರ್ಕ್ಸ್ ಇರಲಿಲ್ಲ ಅಂದರೆ ನೀವು ಪ್ಲ್ಯಾನ್ ಬಿ ಕೂಡ ಹಾಕೊಳ್ಬೋದು. KCTಗೆ ಆಪ್ಷನ್ ಎಂಟ್ರಿ ಮಾಡಿ ಅಂತ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಹೇಳಿರ್ತೀನಿ. ನೀವು ಕಮೆಂಟ್ ಹಾಕಿರಿ, ನಿಮಗೆ BDS ಆಯುಷ್ ಬಗ್ಗೆ ಏನಾದರೂ ಈ ಥರ ವಿಡಿಯೋ ಬೇಕಂತಂದರೆ. ಇಲ್ಲಾಂದರೆ ನಿಮಗೆ ಎಕ್ಸಾಕ್ಟಾಗಿ ನಿಮ್ಮ ಮಾರ್ಕ್ಸಿಗೆ ಹೋದ ವರ್ಷ ಯಾವ್ದು ಕಾಲೇಜ್ ಸಿಕ್ಕಿತ್ತು ಅಂತ ನೋಡ್ಕೊಳ್ಬೇಕಂದ್ರೂ ಕೂಡ ನೀವು ಕಮೆಂಟ್ ಹಾಕಿರಿ. ಯಾವ ರೀತಿ ಅಂದರೆ ನಿಮ್ಮ ಕ್ಯಾಟಗರಿ ವಿತ್ ಮಾರ್ಕ್ಸ್ನ ಕಮೆಂಟ್ ಹಾಕಬೇಕು. ST ಇವಾಗ 470 ಇದ್ದರೆ 470 ಮಾರ್ಕ್ಸ್ ST ಅಂತ ಹಾಕಿರ್ಬೇಕು. ಅವಾಗ ನಾವು ರಿಪ್ಲೈ ಮಾಡಿರ್ತೀವಿ ನಿಮ್ಮ ಮಾರ್ಕ್ಸ್ಗೆ ಹೋದ ವರ್ಷ ಯಾವುದು ಕಾಲೇಜ್ ಸಿಕ್ಕಿತ್ತು ಅಂತ. ಇವಾಗ ಈ ವರ್ಷದ ಕಟ್ ಆಫ್ ನೋಡ್ಬೇಕಂತಂದರೆ GM ಸ್ಟೂಡೆಂಟ್ಸ್ಗೆ ಎಲ್ಲಿವರೆಗೂ ನಿಂದಿರುತ್ತೆ ಅಂದರೆ 500 to 520ವರೆಗೆ ನಿಮ್ಮ ಕಟ್ ಆಫ್ ನಿಲ್ಲುತ್ತೆ. ಅಂದರೆ ನೀವು ಇವಾಗ ನೀವು ಮಾರ್ಕ್ಸ್ ಎಲ್ಲ ಚೆಕ್ ಮಾಡ್ಕೊಂಡಿರ್ತಾರ, ನೀನೇ ಎಕ್ಸಾಮ್ ಬರೆದು ಬಂದುಬಿಟ್ಟು ನೀವೇನಾದರೂ ST ಸ್ಟೂಡೆಂಟ್ಸ್ ಇದ್ದೀರಾ, ಸಾರಿ GM ಸ್ಟೂಡೆಂಟ್ಸ್ ಇದ್ದೀರಾ, ನಿಮ್ಮ ಮಾರ್ಕ್ಸ್ ಏನಾದರೂ 500 ರೇಂಜಲ್ಲಿ ಬರ್ತಾ ಇದೆ ಅಂತಂದರೆ ವೆಲ್ ಆ್ಯಂಡ್ ಗುಡ್. ಓಕೆ, ವೆಲ್ ಆ್ಯಂಡ್ ಗುಡ್. ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲೇ ಗೌರ್ಮೆಂಟ್ MBBS ಸೀಟ್ ಕೂಡ ಸಿಗುತ್ತೆ. ಏನಾದರೂ ಅಂತಂದರೆ ಸ್ವಲ್ಪ ವೇರಿಯೇಷನ್ ಆದರೂ ಕೂಡ ನೀವು ನಿಮ್ಮ ಪ್ರೈವೇಟ್ ಕಾಲೇಜಲ್ಲೂ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ 1.5 ಲಕ್ಷ. ಲಾಸ್ಟ್ ಇಯರ್ GM ಸ್ಟೂಡೆಂಟ್ಸ್ಗೆ ನೋಡ್ಬೇಕಂತಂದರೆ ಎಲ್ಲಿವರೆಗೂ ನಿಂತಿದೆ ಅಂತಂದರೆ 480 ಮಾರ್ಕ್ಸ್ ಟು 500 ಇರೋರಿಗೆ ಸೀಟ್ ಎಲ್ಲಾನು ಸಿಕ್ಕಿದೆ. ಅದಕ್ಕಿಂತ ಜಾಸ್ತಿ ಇರೋರಿಗಂತೂ ಒಳ್ಳೆ ಸೀಟೇ ಸಿಕ್ಕಿರುತ್ತೆ. ಲಾಸ್ಟ್ ಕಟ್ ಆಫ್ ಏನಂದರೆ 480 ನಿಂತಿದೆ. ಬಟ್ 475 ಕೂಡ ಸೀಟ್ ಸಿಕ್ಕಿದೆ GM ಸ್ಟೂಡೆಂಟ್ಸು. GM ಕನ್ನಡ ಸ್ಟೂಡೆಂಟ್ಸ್ಗೆ, ಓಕೆ, GMK ಸ್ಟೂಡೆಂಟ್ಸ್ಗೆ ಯಾದಗಿರಿ ಡಿಸ್ಟಿಕಲ್ಲಿರೋ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ MBBS ಸೀಟ್ ಕೂಡ ಸಿಕ್ಕಿದೆ ಹೋದ ವರ್ಷ. OBC ಸ್ಟೂಡೆಂಟ್ ನೋಡ್ಬೇಕಂದ್ರೆ 485 ಏನಾದರೂ ನಿಮ್ಮ ಮಾರ್ಕ್ಸ್ ಬರ್ತಾ ಇದ್ರು ಕೂಡ ಈ ವರ್ಷ ಏನಂತಂದರೆ ಕಟ್ ಆಫ್ 485 ನಿಲ್ಲುತ್ತೆ. 485 to 510 ಇದ್ದರೆ ನೀವು ಫುಲ್ ಸೇಫ್, ಓಕೆನಾ? ಅದಕ್ಕಿಂತ ಕಡಿಮೆ ಇದ್ದರೂ ಕೂಡ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಕಟ್ ಆಫ್ ವೇರಿಯೇಷನ್ ಆಗುತ್ತೆ. ಅದು ಯಾವ ರೀತಿ ಅಂತಂದರೆ ನಂಬರ್ ಆಫ್ ಸ್ಟೂಡೆಂಟ್ಸು, ಸೀಟ್ ಮೆಟ್ರಿಕ್ಸು, ಅಂದರೆ ಯಾವುದಾದ್ರು ಸೀಟ್ ಆ್ಯಡ್ ಆಗಿದೆನಾ, ಮತ್ತು ಕೌನ್ಸಿಲಿಂಗ್ ಟ್ರೆಂಡ್ ಯಾವ ರೀತಿ ನಡೀತದೆ ಅಂದರೆ ಯಾವ ಕ್ಯಾಟಗರಿ ಸ್ಟೂಡೆಂಟ್ ಜಾಸ್ತಿ ಇದ್ದಾರೆ. ಇವಾಗ SC ST ಸ್ಟೂಡೆಂಟ್ಸು ಜಾಸ್ತಿ ಇದ್ದರು, OBC ಸ್ಟೂಡೆಂಟ್ಸ್ ಕಮ್ಮಿ ಇದ್ರು ಅಂದರೆ ನಿಮ್ಮ ಕಟ್ ಆಫ್ ಇನ್ನೂ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಸ್ವಲ್ಪ ಮಾರ್ಕ್ಸ್ ಏನಾದರೂ ಕಡಿಮೆ ಬಂದರೂ ಕೂಡ ಒಳ್ಳೆ ಸೀಟ್ ಸಿಗುತ್ತೆ. OBC ಅವರಿಗೆ 480 ಏನಾದರೂ ಬರ್ತಾ ಇದೆ ನಾನು ನೋಡ್ಕೊಳ್ಳಿ, ಬಂದರೆ ವೆಲ್ ಆ್ಯಂಡ್ ಗುಡ್, ಕಮೆಂಟ್ ಹಾಕೋದನ್ನ ಮರಿಬೇಡಿ. ಲಾಸ್ಟ್ ಇಯರು OBC ಅವರಿಗೆ 470ವರೆಗೂ ಸಿಕ್ಕಿತ್ತು. ಓಕೆ, 470 ಕಟ್ ಆಫ್ ನಿಂತಿತ್ತು. 470 to 490ವರೆಗೆ ಮ್ಯಾಕ್ಸಿಮಮ್ವರೆಗೆ ಸೀಟ್ನ ಡಿಸ್ಟ್ರಿಬ್ಯೂಷನ್ ಆಗಿದೆ ಹೋದ ವರ್ಷ. ಮತ್ತು ಇನ್ನೊಂದು ಏನಂತಂದರೆ SC ಸ್ಟೂಡೆಂಟ್ಸ್ ಈ ವರ್ಷ ನೋಡ್ಬೇಕಂದ್ರೆ 380 ಮಾರ್ಕ್ಸ್ ಕಟ್ ಆಫ್ ನಿಲ್ಲುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಅನಾಲೈಸಿಸ್ ಮಾಡಿಬಿಟ್ಟು ಎಕ್ಸಾಕ್ಟಾಗಿ ಇಲ್ಲಿಗೆ ನಿಲ್ಲುತ್ತೆ ಅಂತಲ್ಲ, ಇದಕ್ಕಿಂತ ಕಡಿಮೆನೂ ಆಗ್ಬೋದು, ಇಲ್ಲ ಇದಕ್ಕಿಂತ ಸ್ವಲ್ಪ ಜಾಸ್ತಿ. ಇದಕ್ಕಿಂತ ಕಡಿಮೆ ಅಂತೂ ಆಗೋದೇ ಇಲ್ಲ, ಸ್ವಲ್ಪ ಜಾಸ್ತಿನೇ. ಅಂದರೆ ಇವಾಗ ನಾನು SC 380 ಅಂತ ಹೇಳ್ತೀನಿ, 385 ನಿಲ್ಬೋದು, ಈ ರೀತಿ ಆಗುತ್ತೆ. ಮತ್ತು SC ಸ್ಟೂಡೆಂಟ್ಸ್ ಏನಾದ್ರು ನೋಡ್ಬೇಕಂತಂದರೆ ST ಸ್ಟೂಡೆಂಟ್ಸು 370 ಮಾರ್ಕ್ಸ್ ಇವಾಗ ನೀವು ಚೆಕ್ ಮಾಡ್ಕೊಳ್ಳಿ, ಓಕೆನಾ? 371 ಈ ವರ್ಷ ಕಟ್ ಆಫ್ನ ನಿಲ್ಲುತ್ತೆ. ಹೋದ ವರ್ಷ SC ಸ್ಟೂಡೆಂಟ್ಗೆ ಯಾವ ಕಟ್ ಆಫ್ ನಿಂತಿತ್ತು ಅಂತಂದರೆ 390. ಓಕೆ, 390 ವರೆಗೂ ಇರೋ ಸ್ಟೂಡೆಂಟ್ಗೆ ಗೌರ್ಮೆಂಟ್ ಕಾಲೇಜಲ್ಲಿ ಇಲ್ಲ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ನ ಸಿಕ್ಕಿದೆ. ST ಸ್ಟೂಡೆಂಟ್ಗೆ ಹೋದ ವರ್ಷ ಕೂಡ 370 ಇರೋ ಸ್ಟೂಡೆಂಟ್ಸ್ಗೆ ಲಾಸ್ಟ್ STK, ಓಕೆ, STK ಸ್ಟೂಡೆಂಟ್ಸ್ಗೆ ಯಾದಗಿರಿಯಲ್ಲೇ ಗೌರ್ಮೆಂಟ್ ಕಾಲೇಜಲ್ಲಿ 368 ಏನೋ ಇರೋ ಮಾರ್ಕ್ಸ್ಗೆ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಯಾದಗಿರಿಯಲ್ಲಿ ಸ್ಟೂಡೆಂಟ್ಗೆ ಸಿಕ್ಕಿದೆ. ಸೊ ಈ ವರ್ಷವೂ ಕೂಡ ನಿಮ್ದು ಏನಾದರೂ ಮಾರ್ಕ್ಸ್ ಈ ರೇಂಜಲ್ಲಿ GM ಸ್ಟೂಡೆಂಟ್ 500, OBC 485, SC 380, ST 370 ಬರ್ತಾಯಿದ್ರೆ ನೀವು ಸೇಫ್. ನಿಮಗೆ ಗೌರ್ಮೆಂಟ್ ಆಗಿರಲಿ ಮತ್ತು ಪ್ರೈವೇಟ್ ಆಗಿರಲಿ ಆ ಕಾಲೇಜಸ್ಲಿ ಮೆಡಿಕಲ್ ಸೀಟ್ನ ಸಿಗುತ್ತೆ, ಸರ್ನ MBBS ಸೀಟು. BDS ಏನಿದೆ ನಾನು ಹೇಳ್ತಾ ಇಲ್ಲ, BDS ಆಯುಷು ಆಮೇಲೆ ವಿಡಿಯೋ ಮಾಡಿರ್ತೀನಿ ಅದ್ರ ಬಗ್ಗೆ. ಅದಕ್ಕೋಸ್ಕರ ಯಾರೋ ಸ್ಟೂಡೆಂಟ್ಸ್ ಆದರೂ ಪ್ಲ್ಯಾನ್ ಕೂಡ ಆಗ್ತಾಯಿದ್ರು, ಕಾಲೇಜನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಪೇಪರ್ ಲೆವೆಲ್ ನೋಡಬೇಕು ಈ ವರ್ಷದ್ದು ಅಂತಂದರೆ ಯಾವ ರೀತಿ ಇರುತ್ತೆ ಅಂದರೆ, ನಮ್ಮ ಹಿಂದಿನ 2 ವರ್ಷದ ಪೇಪರ್ ಲೆವೆಲ್ ನೋಡಿದರೆ 2024 ವೆರಿ ಈಸಿ. ಓಕೆ, 598 ಸಿಕ್ಕಿರೋ GM ಸ್ಟೂಡೆಂಟ್ಸ್ಗೆ 598 ಇತ್ತು 2024ಅಲ್ಲಿ. ಆ ಸ್ಟೂಡೆಂಟ್ಸ್ಗೂ ಕೂಡ ಗೌರ್ಮೆಂಟ್ ಸೀಟಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ MBBS ಸೀಟ್ ಸಿಕ್ಕಿಲ್ಲ ಅಂತಂದರೆ ಪೇಪರ್ ಈಸಿ ಇತ್ತು. ಸೊ ಅದಕ್ಕೋಸ್ಕರ ಕಟ್ ಆಫ್ GM ಸ್ಟೂಡೆಂಟ್ಸ್ಗೆ ಏನಾಗಿತ್ತು, 600 ಮೇಲೇ ಇತ್ತು. ಬರೀ ನಾನು GMದು ಹೇಳ್ತಾ ಇದ್ದೀನಿ, ಓಕೆನಾ? 2024 ಇವಾಗ 2025 ಕ್ಲಿಯರಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲಿದೆ ನೋಡಿ 2025 GMಗೆ ಇಷ್ಟು ನಿಂತಿತ್ತು, OBC ಎಷ್ಟು, SC ST ಎಷ್ಟು ಅಂತ.
ಮತ್ತು 2025 ನೋಡಬೇಕಂದ್ರೆ ಪೇಪರ್ ವೆರಿ ವೆರಿ ಹಾರ್ಡ್. 2024 ವೆರಿ ಈಸಿ ಪೇಪರ್. ಇನ್ನೂ ನೆಕ್ಸ್ಟ್ 2-3 ಇಯರ್ಸ್ ಯಾವಾಗಲೂ ಯಾವ ಸ್ಟೂಡೆಂಟ್ಸ್ಗೂ ಬರೋದಿಲ್ಲ. 2025 ಅಂದರೆ ವೆರಿ ವೆರಿ ಹಾರ್ಡ್ ಇತ್ತು. ಅಂತಂದರೆ ಈ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ಫುಲ್ ಬಯಾಲಜಿ ಈಸಿ ಇತ್ತು. ಹೋದ ವರ್ಷ ಬಯಾಲಜಿನೂ ಟಫ್ ಇತ್ತು. ಸೊ ಅದಕ್ಕೋಸ್ಕರ 2026 ಪೇಪರ್ ಏನಾದರೂ 2025 ಕಂಪೇರ್ ಮಾಡಿದರೆ ಮಾಡರೇಟ್ ಅಂತ ಹೇಳ್ಬೋದು. ನೀವೇನಾದರೂ 24 ಕಂಪೇರ್ ಮಾಡ್ತೀರಾ ಅಂತಂದರೆ ಫುಲ್ ಹಾರ್ಡ್ ಅಂತಲೇ ಹೇಳ್ಬೋದು. ಈ ವರ್ಷ ಏನಂತಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಫುಲ್ ಟಫ್ ಇದೆ. ಫಿಸಿಕ್ಸ್ ಅಂತೂ ಔಟ್ ಆಫ್ ಲೆವೆಲ್. ಓಕೆ, ಯಾವ ಸ್ಟೂಡೆಂಟ್ಸು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ. ನೀವು ಮೇ 3 ಪೇಪರು ವೆರಿ ವೆರಿ ಈಸಿ. ಅದೇನಾದರೂ ಪೇಪರು ಅದ್ರ ಮೇಲೇ ಕೌನ್ಸಿಲಿಂಗ್ ಏನಾದರೂ ನಡೆದ್ಬಿಟ್ಟು ಪೇಪರ್ ಲೀಕ್ ಆಗಿಲ್ಲ ಅಂತಂದರೆ GM ಸ್ಟೂಡೆಂಟ್ಸು ಈ ವರ್ಷ 550ಗೆ ಕಟ್ ಆಫ್ ನಿಲ್ತಿತ್ತು. ಓಕೆ, ಇವಾಗ ಏನಂತಂದರೆ 490 ಕೂಡ ಕಟ್ ಆಫ್ ನಿಲ್ಲೋ ಚಾನ್ಸಸ್ ಇದೆ GM ಸ್ಟೂಡೆಂಟ್ಸು. ಸೊ ಪೇಪರ್ ಹಾರ್ಡ್ ಬಂದರೆ ಕಟ್ ಆಫ್ ಸ್ವಲ್ಪ ಕಡಿಮೆ ಅಂದರೆ ಚೆನ್ನಾಗಿರುತ್ತೆ. ನಿಮ್ಮ ಮಾರ್ಕ್ಸ್ ಕಡಿಮೆ ಬಂದರೂ ನಿಂತ್ಕೊಳ್ಳುತ್ತೆ. ಆವಾಗ ಏನಾಗಿತ್ತು, ಪೇಪರ್ ಹಾರ್ಡ್ ಬಂದಿದ್ದ ಕಾರಣಕ್ಕಾಗಿ 485 ಮಾರ್ಕ್ಸ್ ಬಂದಿರೋ ಸ್ಟೂಡೆಂಟ್ಸ್ಗೂ ಸಿಕ್ಕಿದೆ, 475 ಮಾರ್ಕ್ಸ್ ಬಂದಿರೋ ಸ್ಟೂಡೆಂಟ್ಸ್ಗೂ ಸಿಕ್ಕಿದೆ. ಈ ವರ್ಷ ಕಂಪೇರ್ ಟು 2025 ಸ್ವಲ್ಪ ಈಸಿ 2025 ಕಂಪೇರ್ ಮಾಡಿದರೆ. ಸೊ ಅದಕ್ಕೋಸ್ಕರ ಅಂದರೆ ನಿಮ್ಮ ಮಾರ್ಕ್ಸು 500 510 ಏನಾದರೂ GM ಸ್ಟೂಡೆಂಟ್ ಬರ್ತಾ ಇದೆ ಅಂದರೆ ವೆರಿ ವೆರಿ ನೈಸ್ ಸ್ಟೂಡೆಂಟ್ಸ್. ಓಕೆ, ನಿಮ್ಮ ಪೇಪರ್ ಲೆವೆಲ್ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡಬೇಕಂದ್ರೆ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಬಟ್ ನಾನು ಸುಮ್ಮನೆ ಹೈ ಲೆವೆಲ್ ಆಗಿ ಹೇಳಿರ್ತೀನಿ. ಬಯಾಲಜಿ ಈಸಿ ಇತ್ತು ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್ ಎಲ್ಲನೂ ಈ ವರ್ಷ. ಅದರಲ್ಲಿ ಏನೋ ಕ್ಯಾಲ್ಕುಲೇಷನ್ ಕ್ವಶನ್ಸ್ ಕೂಡ ಬಂದಿತ್ತು ಸರ್, ನಾನು ಸಾಲ್ವ್ ಮಾಡಿದೆ ಅಂತ ಹೇಳ್ತಿದ್ರು. ಸೊ ವೆರಿ ಗುಡ್. ಓಕೆ, ಇನ್ನೊಂದು ನಾನು ಆಮೇಲೆ ಕೆಮಿಸ್ಟ್ರಿ ಪೇಪರ್ ಕೇಳಕ್ಕೆ ಹೋದರೆ ಸ್ಟೂಡೆಂಟ್ಸ್ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟ್ ಫಿಸಿಕ್ಸ್ ಸರ್, ಫಿಸಿಕ್ಸ್ ಹಾರ್ಡ್ ಅಂದರೆ ಹಾರ್ಡು, ಫುಲ್ಲು ಹಾರ್ಡಿತ್ತು ಸರ್, ನಾನೇನು ಹೋಪೇ ಇಟ್ಕೊಂಡಿಲ್ಲ ಈ ರೀತಿ ಬರುತ್ತೆ ಅಂತ. ಸೊ ನಂಗೆ ಇಲ್ಲೇ ಮಾರ್ಕ್ಸ್ ಕಡಿಮೆ ಆಗುತ್ತೆ ಸರ್ ಅಂತ ಹೇಳ್ತಿದ್ರೆ. ಫಿಸಿಕ್ಸ್ ಏನಂದರೆ ಔಟ್ ಆಫ್ ಲೆವೆಲ್ ಪೇಪರ್ ಇತ್ತು. ಆ ರೀತಿ ಇರಬಾರ್ದಿತ್ತು, ಬಟ್ ಔಟ್ ಆಫ್ ಲೆವೆಲ್. ಎಕ್ಸಾಮ್ ಅಂತಂದರೆ ಸ್ವಲ್ಪ ಹಾರ್ಡೇ ಇರುತ್ತೆ ಎಲ್ಲ ಪೇಪರು. ಕೆಮಿಸ್ಟ್ರಿ ಅಂತಂದರೆ ಮಾಡರೇಟ್, ಕಂಪೇರ್ ಟು ಫಿಸಿಕ್ಸ್ ಮಾಡರೇಟ್. ಅಂದರೂ ಇದನ್ನು ಹಾರ್ಡೇ. ಓಕೆನಾ, ಇದನ್ನು 2024 ಕಂಪೇರ್ ಮಾಡಿದರೆ ಫುಲ್ ಹಾರ್ಡ್ ಇತ್ತು ಕೆಮಿಸ್ಟ್ರಿನೂ. ಬಟ್ ಫಿಸಿಕ್ಸ್ ಈ ವರ್ಷ ಫಿಸಿಕ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಓಕೆ. ಯಾವ ರೀತಿ ಅಂತಂದರೆ ಫಿಸಿಕಲ್ ಕೆಮಿಸ್ಟ್ರಿ ಜಾಸ್ತಿ ಕ್ವಶನ್ಸ್ ಇತ್ತು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಗ್ಗೆ ಇತ್ತು. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ NCERTಯಿಂದ ಸ್ವಲ್ಪ ಇತ್ತು, ಮತ್ತು ಔಟ್ ಆಫ್ ಥರ ಸ್ವಲ್ಪ ಇತ್ತು ಅನ್ನೋದನ್ನ ನಾನು ಸ್ಟೂಡೆಂಟ್ಸಿಂದ ತಿಳ್ಕೊಂಡೆ. ಸೊ ಅದಕ್ಕೋಸ್ಕರ ನೀವು ಪೇಪರ್ ಬಗ್ಗೆ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಮಾರ್ಕ್ಸ್ ಬಂದುಬಿಟ್ಟು ಈ ರೀತಿ ಇರುತ್ತೆ. ಸರಿನಾ ಸ್ಟೂಡೆಂಟ್ಸ್, ನಿಮ್ಮ ಮಾರ್ಕ್ಸ್ ಬಂದುಬಿಟ್ಟು ಏನಂತಂದರೆ ಈ ರೀತಿ ಇರುತ್ತೆ. ಈ ರೀತಿ ಇದಕ್ಕಿಂತ ನಿಮ್ದು ಏನಾದರೂ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ ಸರಿನಾ. ಇವಾಗ ನಾನು ಹೇಳಿದೆ ST ಸ್ಟೂಡೆಂಟ್ದು 370 ಇರಬೇಕು ಸರ್, ನಾನು 350 ಇದೆ, 340 ಇದೆ. ಡೋಂಟ್ ವರಿ, ನೀವು ಪ್ಲ್ಯಾನ್ ಬಿ ಹಾಕೊಳ್ಳಿ. ಪ್ಲ್ಯಾನ್ ಬಿ ಏನಿರುತ್ತೆ ನಿಮ್ಮದು, ಯಾವುದಾದ್ರೂ ನಿಮಗೆ MBBS ಸೀಟು BDS ಸೀಟ್ ಸಿಗಲಿಲ್ಲ ಅಂತಂದರೆ, BDS ಅಂತೂ ಸಿಗುತ್ತೆ ಓಕೆನಾ. ಇಲ್ಲಿಗೆ ನಿಮಗೆ BDS ಮಾಡೋದಿಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ನಿಮಗೆ ಸೀಟ್ ಅಂತಂದರೆ MBBSಲ್ಲಿ ಸಿಗಲಿಲ್ಲ ಅಂತಂದರೆ KCT ಪ್ಲ್ಯಾನ್ ಬಿ ಇರುತ್ತಲ್ವ, ಇಂಜಿನಿಯರಿಂಗ್ ಮಾಡೋ ಅಂತಿದ್ದಾರೆ ಮನೇಲಿ, ವೆಟರ್ನರಿ ಮಾಡೋ ಅಂತಾರೆ, ಅಗ್ರಿ ಮಾಡೋ ಅಂತಾರೆ, ಅದನ್ನು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ನೀವು. ಸರಿನಾ ಸ್ಟೂಡೆಂಟ್ಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆನಾ. ನೀವು MBBS ನೀಟ್ ಕೋರ್ಸಸ್ ಆ್ಯಡ್ ಮಾಡೋಕ್ಕಾಗೋದು ಸೆಕೆಂಡ್ ರೌಂಡಲ್ಲೇ. ಫಸ್ಟ್ ರೌಂಡಲ್ಲಿ ನಿಮ್ಮ ಪ್ಲ್ಯಾನ್ ಬಿ ಏನಿರುತ್ತೆ ಎಲ್ಲನೂ ಸೆಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಅಂತಂದರೆ ನೀವು ಸೆಕೆಂಡ್ ರೌಂಡಲ್ಲಿ ಮತ್ತೆ KCT ಕೋರ್ಸಸ್ ಆ್ಯಡ್ ಮಾಡ್ತೀನಿ ಅಂದರೆ ಆ್ಯಡ್ ಮಾಡೋಕ್ಕೆ ಅಲೋ ಇರೋದಿಲ್ಲ. ಯಾಕಂದರೆ ಸ್ವಲ್ಪ ಸ್ಟೂಡೆಂಟ್ಸ್ ಸೀಟೆಲ್ಲ ಅಲಾಟ್ಮೆಂಟ್ ಆಗಿರುತ್ತೆ. ಸೊ ಅದನ್ನು ಎಂದೆಂದೂ ಅಲೋ ಮಾಡೋದಿಲ್ಲ. ಫಸ್ಟ್ ರೌಂಡಲ್ಲಿ ನಿಮ್ಮದು KCTದು ಇಂಜಿನಿಯರಿಂಗ್, ವೆಟರ್ನರಿ, ಅಗ್ರಿ ಏನೆಲ್ಲ ಬೇಕು ಎಲ್ಲನೂ ಫಸ್ಟ್ ರೌಂಡಲ್ಲಿ ಸೀಟ್ನ ಆ್ಯಡ್ ಮಾಡ್ಕೊಳ್ಳಿ. ಬೇಕಾದರೆ ನೀವು ಸೆಕೆಂಡ್ ರೌಂಡ್ ಬಂದಾಗ ನೀಟ್ ಕೋರ್ಸಸ್ MBBS BDS ಐಶ್ ಕಾಲೇಜಸ್ ಆ್ಯಡ್ ಮಾಡುವಾಗ ನೀವು ಇಂಜಿನಿಯರಿಂಗ್ ಬೇಕಾದರೂ ಡಿಲೀಟ್ ಮಾಡ್ಬೋದು, ಯಾವ್ದು ಬೇಕು ಅದನ್ನು ಡಿಲೀಟ್ ಮಾಡ್ಬೋದು. ಬಟ್ ರೀಆರ್ಡರ್ ಕೂಡ ಮಾಡ್ಬೋದು, KCT ಕೋರ್ಸಸ್ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಪ್ಲ್ಯಾನ್ ಬಿ ಬಗ್ಗೆ ಯೋಚನೆ ಮಾಡಿಬಿಟ್ಟು ನಿಮ್ಮ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಯಾವ್ದು ನಿಮಗೆ ವರ್ಕೌಟ್ ಆಗುತ್ತೆ ಅದಕ್ಕೆಲ್ಲನೂ ಕೋರ್ಸಸ್ನು ಆ್ಯಡ್ ಮಾಡ್ಕೊಂಡಿರಿ. ಆಪ್ಷನ್ ಎಂಟ್ರಿ ಬಗ್ಗೆ ಲೈವ್ ವೀಡಿಯೋನು ಬಿಟ್ಟಿರ್ತೀವಿ ನಾವು ಇವಾಗ. ಓಕೆ, ಇನ್ನೊಂದು 2-3 ಅವರ್ಸಲ್ಲಿ ಲೈವ್ ವೀಡಿಯೋ ಬಿಟ್ಟಿರ್ತೀವಿ ಫಸ್ಟ್ ರೌಂಡು. ಇನ್ನೂ ಜಾಸ್ತಿ ದಿವಸ ಇದೆ, ಮೋರ್ ದ್ಯಾನ್ 7 ಡೇಸ್ ಇದೆ. ಸೊ ನೀವೇನಂತಂದರೆ ಅದು ಕೂಡ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ KCT. ಮತ್ತು ನಿಮಗೆ ಫೀಸ್ ಸ್ಟ್ರಕ್ಚರ್ ನೀವು KA ಕಡೆಯಿಂದ ರಿಲೀಸ್ ಆಗಿರೋದು ಅದೆಲ್ಲನೂ ಅದಕ್ಕಿಂತಲೂ ಫೀಸ್ ಜಾಸ್ತಿ ಕೇಳ್ತಾ ಇರ್ತಾರೆ ನಿಮ್ಮ ಕಾಲೇಜಲ್ಲಿ. ಅದ್ರ ಬಗ್ಗೆನೂ ಕೂಡ ನಾನು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಫೀಸ್ ಸ್ಟ್ರಕ್ಚರ್ ರಿಲೀಸ್ ಮಾಡಿರ್ತೀನಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, BDS ಸ್ಟೂಡೆಂಟ್ ಏನಂದರೆ ಇವಾಗ KA ಕಡೆಯಿಂದ SC ಸ್ಟೂಡೆಂಟ್ಸ್ಗೆ 0 ಫೀಸ್ ತೊಗೊಳ್ಳಿ ಅಂತಿದ್ದಾರೆ. ಬಟ್ ಕಾಲೇಜಸಲ್ಲಿ ಸ್ಟೂಡೆಂಟ್ಸ್ ಕಡೆಯಿಂದ ಫೀಸ್ ಪೇ ಮಾಡ್ಕೊಳ್ತಿದ್ದಾರೆ ಗೌರ್ಮೆಂಟ್ ಕಾಲೇಜಲ್ಲಿ. ಬಟ್ ಅವ್ರಿಗೆ ಏನು ಸ್ಕಾಲರ್ಶಿಪ್ ಬರುತ್ತೆ, SC ಸ್ಟೂಡೆಂಟ್ಸು, OBC ಸ್ಟೂಡೆಂಟ್ಸು ಡೈರೆಕ್ಟ್ ಸ್ಕಾಲರ್ಶಿಪ್ ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ. ಆ ರೀತಿ ಕೂಡ ಇದೆ. ಅದನ್ನೆಲ್ಲನೂ ಕ್ಲಿಯರಾಗಿ ಇನ್ ಡೀಟೇಲಾಗಿ ನಿಮ್ಗೆ ಹೆಲ್ಪ್ ಆಗೋ ಥರ ಬೇಕು ಅಂತಂದರೆ ನಾನು ವೀಡಿಯೋ ಮಾಡಿರ್ತೀನಿ. ನಮ್ಗೆ ಬೇಕು ನಿಮ್ಮ ಕಮೆಂಟ್ ಅಷ್ಟೇ. ನಿಮ್ಮ ಕಮೆಂಟ್ ಮೇಲೆ ನಾವು ವೀಡಿಯೋನ ಮಾಡಿರ್ತೀವಿ. ಕಾಲೇಜನ್ನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ ಮಾಡ್ಲತ್ತೀರಿ, ಜಲ್ದಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಮ ವೀಡಿಯೋಸ್ ನೋಡಿರಿ, ಹೆಲ್ಪ್ಫುಲ್ ಆಗ್ತಾವೆ. ಮತ್ತೆ ಸಿಗಮ್ ನೆಕ್ಸ್ಟ್ ವೀಡಿಯೋದಾಗ. ಥ್ಯಾಂಕ್ ಯು, ಬಾಯ್.